ಇನ್ನು ಸಲ್ಮಾ ಅವರ ಕೊಲೆ ಕೇಸ್ಗೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. 4 ಮಕ್ಕಳ ತಾಯಿ ಸಲ್ಮಾ ಅವರನ್ನ ಕೊಲೆಗೈದಿದ್ದು ಒಬ್ಬನಲ್ಲ ಇಬ್ಬರು ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಸುಬ್ರಮಣಿಯ ಜೊತೆಗೆ ಸೆಂಥಿಲ್ ಅನ್ನೋ ಆರೋಪಿ ಕೂಡ ಇದರಲ್ಲಿ ಭಾಗಿಯಾಗಿದ್ದ. ಸುಬ್ರಮಣಿ ಮತ್ತು ಸೆಂಥಿಲ್ ಅನ್ನೋರು ಕೊಲೆ ಮಾಡಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇರೋದು. ವಿಕ್ಟೋರಿಯಾದ ಶವಾಗಾರದ ಬಳಿ 4 ಮಕ್ಕಳು, ಸಲ್ಮಾ ಅವರ 4 ಮಕ್ಕಳು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ವಿಕ್ಟೋರಿಯಾ ಶವಾಗಾರದಲ್ಲಿ ಸಲ್ಮಾ ಅವರ ಮೃತದೇಹ ಇದೆ. ಅಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿಯನ್ನು ಕಳೆದುಕೊಂಡು ಅನಾಥವಾಗಿರೋ 4 ಮಕ್ಕಳು ಕಣ್ಣೀರಿಡ್ತಾ ಇದ್ದಾರೆ. ಅಲ್ಲಿ 9 ತಿಂಗಳ ಹಿಂದಷ್ಟೇ ತಂದೆ ಕೂಡ ನಿಧನ ಆಗಿತ್ತು. ಈಗ ತಾಯಿಯನ್ನು ಸುಬ್ರಮಣಿ ಹಾಗೆ ಸೆಂಥಿಲ್ ಕೊಲೆ ಮಾಡಿದ್ದಾರೆ. ಇದರಿಂದಾಗಿ 4 ಮಕ್ಕಳು ಅನ್ಯಾಯವಾಗಿದೆ, ನಮಗೆ ಅನಾಥವಾಗಿದ್ದೀವಿ, ನಮಗೆ ನ್ಯಾಯ ಬೇಕು ಅಂತ ಆಕ್ರಂದನದಲ್ಲಿದ್ದಾರೆ. ಅವರು ತಮ್ಮ ನೋವನ್ನು ಹೇಳೋಕ್ಕಾಗಲ್ಲ, ಆ ನೋವನ್ನು ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡ್ತಾ ಇದ್ದಾರೆ. दीपावली के रोज़ हमारा अम्मी मई एक भैया पटाखे लाने निकलते मैं नीचे हाडे पटाखे लेकर हेबुरगुड़ी से ले ಅಲ್ಲಿಂದ ಬಂದು ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ನಮ್ಮ ನನ್ನ ಹತ್ರ ಪಟಾಕಿ ಬಾಕ್ಸ್ ಕೊಟ್ಬಿಟ್ಟು ನೀನು ಹೋಗ್ಬಿಡು ಮನೆಗೆ, ನಾನು ಬರ್ತೀನಿ ಅಂತ ಹೇಳಿದ್ರು. ನಾನು ಬಂದುಬಿಟ್ಟೆ ಪಟಾಕಿ ಬಾಕ್ಸ್ ತೊಗೊಂಡು 23ಗೆ ಹೋಗ್ಬಿಟ್ಟು ನಾನು ಅಮ್ಮಗೆ ಕೇಳಿದ್ರೆ ಬರ್ತೀರಮ್ಮ ಮನೆಗೆ ಅಂತ ಹೇಳಿಬಿಟ್ರೆ ನಾನು ಅಮ್ಮ ಹೇಳಿದ್ದು ಇಲ್ಲ ಬರಲ್ಲ, ನನಗೆ ಸುಸ್ತಾಗ್ತಾ ಇದೆ, ನಾಳೆ ಬಾ ನನಗೆ ಕರ್ಕೊಂಡು ಬಾ, ಸ್ವಲ್ಪ ಅನ್ನ ಮಾಡಿದ್ದು ನನಗೆ ಇದು ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಅನ್ನ ಮಾಡಿಬಿಡು. ನಾನು ಸ್ವಲ್ಪ ಅನ್ನ ಮಾಡಿಬಿಟ್ಟೆ ಕೊಟ್ಬಿಟ್ಟು ಆಮ್ಲೆಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಮನೆಗೆ ಬಂತು. ಅಮ್ಮ ಹೇಳಿದ್ರು ಈಗ ಅಮ್ಮ ಮನೆಯಿಂದ ಮಿಸ್ ಆಗಿ ಎಷ್ಟು ದಿನ ಆಯಿತು? 4 ದಿನ ಆಯ್ತು. 4 ದಿನ. ನಿಮ್ಗೆ ಯಾವಾಗ ಗೊತ್ತಾಯ್ತು? ನಿನ್ನೆ ಗೊತ್ತಾಯ್ತು? ನಿನ್ನೆ ಗೊತ್ತಾಯ್ತು. ನಿನ್ನೆ ಗೊತ್ತಾಯ್ತು. ಯಾರು ಫೋನ್ ಮಾಡಿದ್ರು? ನಮ್ಮ ಅಣ್ಣಗೆ ಫೋನ್ ಮಾಡಿದ್ರು, ನಮ್ಮ ಅಣ್ಣ ಬಂದು ನಮಗೆ ಹೇಳಿದ್ದು. ನಿನ್ನೆ ಸರ್ 4 ಮಕ್ಕಳಿದೆ. 4 ಮಕ್ಕಳಿದ್ರೆ 4 ದಿವಸ ಎಲ್ಲಿ ಹೋಗಿದ್ದು, ಮನೆ ಕೆಲಸಕ್ಕೆ ಹೋಗೋದು. ಅವಳು ಮನೆ ಕೆಲಸಕ್ಕೆ ಹೋಗಿದ್ರೆ ಅವಳು ಈ ದೀಪಾವಳಿ ಪಟಾಕಿ ಬಂತಲ್ಲ, ಮಕ್ಕಳೆಲ್ಲ ಇಲ್ಲಿ ಅಲ್ಲಿ ಭಿಕ್ಷಾ ಕೇಳಬೇಡಿ ನೀವು, ನನ್ನ ಚಿಕ್ಕ ಮಗಳಿಗೆ ಕೆಲ್ಸಕ್ಕೆ ಸೇರಿಸಿದ್ದೀನಿ, ಕೆಲ್ಸಕ್ಕೆ ಸೇರಿಸಿದೆ. ಯಾವ ಹುಡುಗಿ? ಈ ಹುಡುಗಿ ಕೆಲಸಕ್ಕೆ ಹೋಗುತ್ತಾ? ಕೆಲಸಕ್ಕೆ ಅಂದರೆ ಅವ್ರ ತಾಯಿ ಕೆಲಸಕ್ಕೆ ಹೋಗುತ್ತೆ, ಅವ್ರ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿದ್ರೆ ಸಂಬಳ ಬಂದರೆ ನಾನು ಪಟಾಕಿ ತೊಗೊಂಡು ಬಂದು ನಿಮಗೆ ಕೊಡ್ತೀನಿ, ನೀವು ಇವ್ರವ್ರ ಹತ್ರ ಭಿಕ್ಷಾ ಕೇಳಬೇಡಿ, ನಾನು ತೊಗೊಂಡು ಬಂದು ಕೊಡ್ತೀನಿ ಅಂತ ತೊಗೊಂಡು ಬರ್ತಾ ಇರ್ಬೋದು. ಅವಳು ಬರ್ತಾ ಇರ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪ್ರಜ್ವಲ್ ಕೊಡ್ತಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಯಾರಿದು ಸೆಂಥಿಲ್? ಸುಬ್ರಮಣಿ ಸೆಂಥಿಲ್ ಹಾಗೆ ಸಲ್ಮಾಗೆ ಯಾವ ರೀತಿಯ ನಂಟು, ಅವ್ರ ಸಂಬಂಧ ಏನು ಪ್ರಜ್ವಲ್? ನವೀನ್, ತಿಲಕ್ ನಗರದಲ್ಲಿ ಮಹಿಳೆ ಸಲ್ಮಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿಗಳನ್ನ ಈಗಾಗಲೇ ತಿಲಕ್ ನಗರ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಸುಬ್ರಮಣಿ ಮತ್ತೆ ಸೆಂಥಿಲ್ ಎನ್ನುವಂತವರೇ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದೇನಿದೆ ಅದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸಲ್ಮಾ ಜೊತೆಗೆ ಸುಬ್ರಮಣಿ ಏನಿರ್ತಾರೆ ಇದು ಅನೈತಿಕ ಸಂಬಂಧವನ್ನ ಕೂಡ ಹೊಂದಿರ್ತಾನೆ. ಹಾಗೆ ಸೆಂಥಿಲ್ ಜೊತೆಗೆ ಸಲ್ಮಾ ಕೂಡ ಸ್ವಲ್ಪ ಸಲುಗೆಯಿಂದಾನೇ ಇರ್ತಾರೆ. ಇವರಿಬ್ಬರು ಅಲ್ಲದೆ ಇನ್ನೊಬ್ಬರನ್ನ ಸಲ್ಮಾ ಅವರು ಫ್ರೆಂಡ್ಶಿಪ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನದ ಆಧಾರದ ಮೇಲೆ ಇವರು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದೇನಿದೆ ಅದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಬೇರೆಯವರ ಜೊತೆ ಸಲ್ಮಾ ಮಾತನಾಡೋದು ಕೂಡ ಇವರಿಗೆ ಇಷ್ಟ ಇರಲಿಲ್ಲ. ಇವರು ಬೇರೆಯವರೊಂದಿಗೆ ಮಾತನಾಡ್ತಾ ಇದ್ದಾರೆ, ಹಾಗೆ ಅವರೊಂದಿಗೆ ಇನ್ನೂ ಸಲಿಗೆಯಿಂದ ವರ್ತಿಸ್ತಾ ಇದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣದಿಂದಾಗಿ ಇವರು ಕೊಲೆ ಮಾಡಿರುವುದೇನಿದೆ ಅದು ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಸಲ್ಮಾ ಅವರು ಸುಬ್ರಹ್ಮಣಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಕೊಲೆಯನ್ನ ಮಾಡ್ತಾರೆ. ಕೊಲೆಯನ್ನ ಮಾಡಿ ಹೆಗಲ ಮೇಲೆ ಹೆಣವನ್ನ ಹೊತ್ತುಕೊಂಡು ಹೋಗಿ ಆಟೋದಲ್ಲಿ ಹಾಕಿರೋದೇನಿದೆ ಅದು ಕೂಡ ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಗಳಿಬ್ಬರನ್ನ ಕೂಡ ತೀವ್ರವಾಗಿ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾತ್ರಿ 1:30 ಸುಮಾರಿಗೆ ಇವರು ಮೃತದೇಹವನ್ನ ಆಟೋದಲ್ಲಿ ಇಟ್ಟಿರೋದಾಗಿ ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. 2 ವರ್ಷದಿಂದ ಆ ಆಟೋ ಏನಿದೆ ಅದೇ ಜಾಗದಲ್ಲಿ ನಿಂತಿರುತ್ತೆ, ಇವರು ಅದನ್ನ ನೋಡ್ಕೊಂಡಿರ್ತಾರೆ. ಹಾಗಾಗಿ ಮೃತದೇಹವನ್ನ ಆಟೋದಲ್ಲಿ ಇಟ್ಟು ಯಾರಿಗೂ ಅನುಮಾನ ಬರೋದಿಲ್ಲ ಅನ್ನುವಂತ ಉದ್ದೇಶಕ್ಕಾಗಿ ಇವರು ಮೃತದೇಹವನ್ನ ಆಟೋದಲ್ಲಿ ಇಟ್ಟಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಈ ಸುಬ್ರಹ್ಮಣಿ ಏನಿರ್ತಾನೆ ಈತ ಪೇಂಟಿಂಗ್ ಕೆಲಸವನ್ನ ಮಾಡ್ಕೊಂಡಿದ್ರೆ, ಆರೋಪಿ ಸೆಂಥಿಲ್ ಏನಿರ್ತಾನೆ ಈತ ಡೈಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಅನ್ನುವಂಥದ್ದಿದೆ ಅದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಒಂದು ಕಾರಣಕ್ಕಾಗಿ ಕೊಲೆ ಆಯ್ತು, ಬೇರೆ ಏನಾದ್ರೂ ಕಾರಣಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಪ್ರಜ್ವಲ್ ಡೀಟೇಲ್ಸ್ಗೆ.